ಹಾಯ್ ಎಲ್ಲ ಹೆಂಗಿದ್ರಿ? ಈ ವಿಡಿಯೋದಲ್ಲಿ ನಾವು ಚಟ್ಲಿ ಸಾರು ಮಾಡೋದು ಹೆಂಗಂದೇಳಿ ಕಂಬ. ಚಟ್ಲಿ ಸಾರಿಗೆ ಎಂತೆಲ್ಲ ಬೇಕಂದೇಳಿ ಹೇಳಿದ್ರೆ ಕಾಯಿ, ಕಾಳುಮೆಣಸು, ಕೊತ್ತಂಬರಿ, ಒಣಮೆಣಸು, ಜೀರಿಗೆ, ಸಾಸಿವೆ, ಮೆಂತೆ. ಜೀರಿಗೆ, ಸಾಸಿವೆ, ಮೆಂತೆ ಎಲ್ಲ ಚಿಟಿಕೆಯಷ್ಟು ಹಾಕಿದ್ರೆ ಸಾಕತ್ತು. ಕೊತ್ತಂಬರಿ ಮತ್ತು ಕಾಳುಮೆಣಸು ಸ್ವಲ್ಪ ಜಾಸ್ತಿ ಹಾಕಿ, ಮತ್ತು ಒಣಮೆಣಸು ಹಾಗೆ ಒಂದು 8ರಿಂದ 10 ಹಾಕಿದ್ರೆ ಸಾಕು. ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಹುಳಿ ಇದನ್ನು ಹಾಕಿ ಫುಲ್ ನೈಸ್ ಅಂತ ಹೇಳಿ ಅಂತ ಇಲ್ಲ, ತುಂಬ ನೈಸ್ ಅಂತಿಲ್ಲ ಮಸಾಲೆ, ಸ್ವಲ್ಪ ನೈಸಾರೆ ಸಾಕು. ಚಟ್ಲಿ ಸಾರಿಗೆ ಎಂತೆಲ್ಲ ಬೇಕಂತ ಹೇಳಿದ್ರೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮ್ಯಾಟೊ ಒಗ್ಗರಣೆಗೆ. ನಾವಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಿತ್ತು. ಫಸ್ಟಿಗೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಬ್ರೌನ್ ಬಪ್ಪು ತನಕ, ಆಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿನೂ ಹಾಗೆ ಸರಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ. ಎಂತಕ್ಕೆ ಉಪ್ಪು ಹಾಕೋದಂತೇಳಿ ಹೇಳಿದ್ರೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಯ್ತು, ಅದಕ್ಕೋಸ್ಕರ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮ್ಯಾಟೊ ಹಾಕಿ, ಟೊಮ್ಯಾಟೊನು ಅಂದರೆ ಫುಲ್ ಫ್ರೈ ಆಯ್ದಿದ್ರು ಸ್ವಲ್ಪ ಫ್ರೈ ಆಯ್ಕಷ್ಟೇ. ಅದಾದಮೇಲೆ ಆಲ್ರೆಡಿ ನಾವು ಕ್ಲೀನ್ ಮಾಡಿ ಇಡ್ತಲ್ಲ ಚಟ್ಲಿ ಹಾಕಕ್ಕೆ. ನಾವಿಲ್ಲಿ ಒಂದು ಸ್ವಲ್ಪ ಚಟ್ಲಿ ತಗೊಂಡಿತ್ತು. ಚಟ್ಲಿ ಇದ್ರ ಜೊತೆಗೆ ಫ್ರೈ ಮಾಡೋದ್ರಿಂದ ಫ್ಲೇವರ್ ಒಳ್ಳೆ ಬರ್ತದೆ ಸಾರಿದು. ಅದ್ರ ಜೊತೆನೇ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಬೇಯೋಕ್ಕಿಡಿ. ಅದ್ರ ಜೊತೆ ಟರ್ಮರಿಕ್ಕು ಆ್ಯಡ್ ಮಾಡಿ. ನಾವು ಮಸಾಲೆಗೆ ಸಪ್ರೇಟ್ ಹಾಕಿದ್ದು, ಇದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕಿದ್ರೆ ಸಾಕು. ಫುಲ್ ಮಿಕ್ಸ್ ಮಾಡಿ ಈರುಳ್ಳಿ, ಟೊಮ್ಯಾಟೊ, ಅರಿಶಿನ ಎಲ್ಲ ಮಿಕ್ಸ್ ಆಯ್ತು ಸರಿ. ಆಮೇಲೆ ಒಂದು 10 ಮಿನಿಟ್ಸ್ ಏನೋ ಹಾಗೆ ಬೇಯೋಕ್ಕೆ ಬಿಡಿ. ಈಗ ಕಾಣಿ ಚಟ್ಲಿ ನೀರು ಬಿಡತ್ತೆ. ಕುದೀತಿತ್ತು. ಆಲ್ರೆಡಿ ನಾವು ಮಸಾಲೆ ಅರ್ದಿಟ್ಕೊಂಡಿತ್ತಲ್ಲ ಆ ಮಸಾಲೆ ಇದಕ್ಕೆ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿ. ಅದಾದಮೇಲೆ ಎಷ್ಟು ನೀರು ಬೇಕೋ, ಎಷ್ಟು ಹದ ಬೇಕೋ ಸ್ವಲ್ಪ ನೀರು ಸೇರಿಸಿ. ಗೊತ್ತಾಗ್ತಲ್ಲ, ತುಂಬ ದಪ್ಪನೂ ಬೇಡ, ಎಂತಕ್ಕಂತ ಹೇಳಿದ್ರೆ ಅದು ಮತ್ತು ಕುದ್ದು ದಪ್ಪ ಆಯ್ತು. ಕಂಡು ನೀರು ಹಾಕಿ. ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಒಂದು ಸರಿ ಉಪ್ಪೆಲ್ಲ ಕಣ್ಕಣಿ, ಉಪ್ಪ ಇಲ್ಲಾಂದರೆ ಸ್ವಲ್ಪ ಉಪ್ಪು ಹಾಕಿ ಒಂದು 5 ಮಿನಿಟ್ಸ್ ಕುದಕ್ಕೆ ಬಿಟ್ಟರೆ ಈಸಿ ಆ್ಯಂಡ್ ಟೇಸ್ಟಿ ಚಟ್ಲಿ ಸಾರು ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.